ಹೇಗೆ ನಮಗೆ ನದಿಯನ್ನ ದಾಟಲಿಕ್ಕೆ ದೋಣಿ ಮುಖ್ಯನೋ ಹಾಗೆ ನಮ್ಮ ಇಂದ್ರಿಯಗಳು ನಮಗೆ ತುಂಬಾ ಅವಶ್ಯಕತೆ ಇದೆ. ಇಂದ್ರಿಯಗಳನ್ನ ನಿಗ್ರಹಿಸ್ಕೋಬೇಕು. ಈಗ ನದಿಯಲ್ಲಿ ದೋಣಿ ಹೋಗ್ತಾ ಇರುತ್ತೆ, ಸಣ್ಣದೊಂದು ರಂಧ್ರ ತೂತ ಆದ್ರೆ ದೋಣಿ ಏನಾಗುತ್ತೆ? ಮುಳುಗೋಗುತ್ತೆ. ನೀವು ಕೂಡ ಹಾಗೆ ವಿದ್ಯಾರ್ಥಿ ಆದ ದಿನಗಳಲ್ಲಿ ನೀವು ಇಂದ್ರಿಯಗಳನ್ನ ನಿಗ್ರಹಿಸಿಕೊಂಡು ಜ್ಞಾನಾರ್ಜನೆಯನ್ನ ಪಡ್ಕೊಂಡು ತನ್ನ ವ್ಯಕ್ತಿತ್ವದ ಬೆಳವಣಿಗೆಯನ್ನ ಮಾಡಿಕೊಂಡು ಬದುಕನ್ನ ಕಟ್ಕೊಳ್ಳಿಲ್ಲ ಅಂತ ಅಂದ್ರೆ ನಿಮ್ಮ ಜೀವನ ಹೇಳಿದ್ನ ನಿಮ್ಗೀಗ ದೋಣಿಯಲ್ಲಿ ಹೋಗ್ಬೇಕಾದ್ರೆ ಹೇಗೆ ರಂಧ್ರ ತೂತಾಗಿ ದೋಣಿ ಮಗ್ಚ್ಕೊಳ್ಳುತ್ತೋ ಹಾಗೆ ನಿಮ್ಮ ಜೀವನನೂ ಕೂಡ ಮಗ್ಚ್ಕೊಳ್ಳುತ್ತೆ. ಅರ್ಥ ಆಯ್ತಾ ಹೇಳ್ತಾ ಇರೋದು? ನಿಮ್ಮ